ಸಣ್ಣ ಬಾಕ್ಸ್ ನಮ್ಗೆ ಈ ರೀತಿ ನೋಡಕ್ ಸಿಗುತ್ತೆ. ಫೋನ್ ಕೂಡ ಅದೇ ರೀತಿ ಇದೆ ಆಯ್ತಾ. ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನಮಗೆ ಡೈರೆಕ್ಟ್ ಆಗಿ ಒಂದು ಸ್ಮಾರ್ಟ್ ಫೋನ್ ನೋಡಕ್ ಸಿಗುತ್ತೆ. ಇದನ್ನ ಪಕ್ಕಕ್ಕಿಟ್ರೆ ಇದ್ರ ಕೆಳಗಡೆ ಒಂದು ಯೂಸರ್ ಮ್ಯಾನ್ಯುಯಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತೆ ವಾರಂಟಿ ಕಾರ್ಡು, ನಂತರ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ನಮಗೆ ಸಿಗ್ತಾ ಇದೆ. ಆಮೇಲೆ 45 ವ್ಯಾಟಿಂದು ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರು, USB Type-C ಚಾರ್ಜಿಂಗ್ ಕೇಬಲ್, ಕೊನೆಯದಾಗಿ ಒಂದು ಸಿಂಗ್ ಡೈರೆಕ್ಷನ್ ಪಿನ್ ಕೊಟ್ಟಿದ್ದಾರೆ. ಸ್ಮಾರ್ಟ್ ಫೋನಿಗೆ ಬಂತು ಅಂದ್ರೆ ಈ ಫೋನ್ ನೋಡೋದಕ್ಕೆ ಸೇಮ್ GT30 Pro ಸ್ಮಾರ್ಟ್ ಫೋನ್ ರೀತಿಯಲ್ಲೇ ಇದೆ. ಈ ಫೋನಲ್ಲೂ ಕೂಡ ಸೈಬರ್ ಮೆಕಾ 2.0 ಡಿಸೈನ್ ಸಿಗ್ತಾ ಇದೆ. ಅಂದ್ರೆ ಈ ಫೋನ್ ಹಿಂದೆ ನಮಗೆ LED ಲೈಟ್ಸ್ಗಳು ಸಿಗ್ತವೆ, ಬಿಳಿ ಬಣ್ಣದ LED ಲೈಟು. ಇದಕ್ಕೆ ಗೇಮ್ ಆಡಬೇಕಾದ್ರೆ ಮ್ಯೂಸಿಕ್ಗೆ ತಕ್ಕಂಗೆ ನೀವು ಇದನ್ನ ಚೇಂಜ್ ಮಾಡ್ಕೊಬೋದು. ಈ ರೀತಿ ಡಿಫ್ರೆಂಟ್ ಕಸ್ಟಮೈಸೇಷನ್ ಆಪ್ಷನ್ ಎಲ್ಲ ಇದೆ. ನೀವು ಚಾರ್ಜ್ ಮಾಡಬೇಕಾದ್ರೂ ಸಹ ನಮ್ಗೆ ಇದರಲ್ಲಿ ಇಂಡಿಕೇಟ್ ಮಾಡುತ್ತೆ. ಇವು ತುಂಬ ಲೈಟ್ ವೇಟ್ ಇದೆ, ಕೇವಲ 187 ಗ್ರಾಮ್ ವೇಟು ಮತ್ತು ಹೆವಿ ತಿನ್ನಾಗಿ ಸಹ ಇದೆ. 7.99 mm ಥಿಕ್ನೆಸ್ಸು. ಈ ಫೋನ್ನ ಫ್ರಂಟಲ್ಲಿ ನಮಗೆ ಗೊರಿಲ್ಲಾ ಗ್ಲಾಸ್ 7i ಪ್ರೊಡಕ್ಷನ್ ಸಿಗ್ತಾ ಇದೆ. ಯೂನಿಫಾರ್ಮ್ ಬೆಸಲ್ ಆಯ್ತಾ ಫ್ರಂಟ್ ಇಂದ ಸಕ್ಕರ ಪಂಚರ್ ಕ್ಯಾಮ್ರಾ ಆಲ್ರೆಡಿ ಅವರೇ ಸ್ಕ್ರೀನ್ ಗಾರ್ಡ್ ಹಾಕಿದ್ದಾರೆ. ಒಟ್ನಲ್ಲಿ ಫ್ರಂಟ್ ಇಂದ ಸೂಪರ್ ಆಗಿದೆ. ಇಂದಕ್ಕೆ ಬಂತು ಅಂದ್ರೆ ಆಗ್ಲೇ ಹೇಳಿದಂಗೆ ಸೈಬರ್ ಮೆಕಾ ಲುಕ್ ಅನ್ನ ಹೊಂದಿರುವಂತ ಟೆಕ್ಸ್ಚರ್ ಸಕ್ಕರ Type-C ಪೋರ್ಟ್ ಇದೆ, ಯಾವುದೇ ಹೆಡ್ಫೋನ್ ಜಾಕ್ ಇಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ಸ್ ಬಟನ್ಸ್. ಟೋಟಲ್ 4 ಫಿಂಗರ್. ಗೇಮ್ ಪ್ಲೇ ತುಂಬಾ ಈಸಿ ಸಿಗ್ತದೆ. ಒಂದು ಲೈನ್ ಮಧ್ಯ ಒಂಥರ ಪ್ರೀಮಿಯಂ ಆಗಿ ಕಾಣುತ್ತೆ. ಗ್ಲಾಸ್ ಬ್ಯಾಕ್ ಅನ್ನ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ಆಯ್ತಾ. IP64 ಡಸ್ಟ್ ಮತ್ತೆ IR ಬ್ಲಾಸ್ಟರ್ ಸಹ ಇದೆ. ಸದ್ಯಕ್ಕೆ 3 ಡಿಫ್ರೆಂಟ್ ಕಲರ್ ವೇರಿಯಂಟ್ ಲಾಂಚ್ ಆಗ್ತಾ ಇದೆ. ಮೂರಲ್ಲೂ ಸಹ ನಮಗೆ ವೈಟ್ LED ಲೈಟ್ಸ್ ಗಳು ಸಿಗುತ್ತೆ. ನಿಮ್ಗೆ ಇಷ್ಟ ಬಂದ್ರೆ ನೀವು ಪರ್ಚೇಸ್ ಮಾಡಬಹುದು. ಓವರ್ ಆಲ್ ಡಿಸೈನ್ ಮತ್ತೆ ಬಿಲ್ಡ್ ಕ್ವಾಲಿಟಿ ನಮಗೆ ಈ ಪ್ರೈಸ್ ರೇಂಜ್ಗೆ ಇಂಪ್ರೆಸ್ ಮಾಡ್ತು. ಇನ್ನು ಡಿಸ್ಪ್ಲೇ ಬಂತು ಅಂದ್ರೆ ಈ ಫೋನ್ ಅಲ್ಲಿ 6.78 ಇಂಚಿನ ಫುಲ್ HD ಪ್ಲಸ್ 1.5K ರೆಸಲ್ಯೂಷನ್ ಹೊಂದಿರುವಂತಹ LTPS AMOLED ಡಿಸ್ಪ್ಲೇ ಇದೆ. ಹೆವಿ ಬ್ರೈಟ್ ಆಗಿದೆ ಡಿಸ್ಪ್ಲೇ ಇದೆ. 4500 ನಿಟ್ಸ್ನ ಬ್ರೈಟ್ನೆಸ್, 144 ವರ್ಡ್ಸ್ ಬಿಗ್ ಡಿಸ್ಪ್ಲೇ, ಹಾಗೆ ಅಕ್ಯುರೇಟ್ ವಿವಿಡ್ ಕಲರ್ಸ್ ಅನ್ನು ಇದು ಪ್ರೊಡ್ಯೂಸ್ ಮಾಡುತ್ತೆ. PWM ಕೂಡ ತುಂಬಾ ಜಾಸ್ತಿ ಇದೆ. TUV ಅವ್ರ ಜೊತೆ ಈ ಥರ ಒಂದು ಸರ್ಟಿಫಿಕೇಟ್ ಸಹ ಮಾಡಿಸ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ಈ ಪ್ರೈಸ್ ರೇಂಜ್ಗೆ ಬೆಂಕಿ ಡಿಸ್ಪ್ಲೇ ಅಂತೀನಿ. ಇನ್ನು ಸ್ಟೋರೇಜ್ ವೇರಿಯಂಟಿಗೆ ಬಂತು ಅಂದರೆ ಸದ್ಯಕ್ಕೆ ಈ ಸ್ಮಾರ್ಟ್ ಫೋನು 2 ಸ್ಟೋರೇಜ್ ವೇರಿಯಂಟ್ ಅಲ್ಲಿ ಲಾಂಚ್ ಆಗ್ತಾ ಇದೆ. 8GB RAM ಆಪ್ಷನ್ ಸಹ ಇದೆ. LPDDR ಸ್ಟೋರೇಜ್ ಅನ್ನು ಕೊಟ್ಟಿದ್ದಾರೆ. ಪರ್ಫಾರ್ಮೆನ್ಸಿಗೆ ಬಂತು ಅಂದರೆ MediaTek ಇಂದ Dimensity 7000 6% ಆಯಿತು. ಟೆಂಪ್ರೇಚರ್ ವೇರಿಯೇಷನ್ ಮ್ಯಾಕ್ಸಿಮಮ್ 41 ಡಿಗ್ರಿ ಸೆಲ್ಸಿಯಸ್ ತನಕ ಹೋಯ್ತು. ಸೂಪರ್ ವಿಷಯ. ಇದರಲ್ಲಿ ಸಹ ಮಾಡಿದ್ರು. BGMI ಅಂದರೆ ಈ ಫೋನ್ನ ರೇರಲ್ಲಿ 2 ಕ್ಯಾಮ್ರಾ ಇದೆ. 64 MP ಮೇನ್ ಸೆನ್ಸರ್, 1.7 ಅಪರ್ಚರ್. ಹೆವಿ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಕ್ಯಾಮ್ರಾ ಇದೆ. ಶಾರ್ಪ್ನೆಸ್ ಅನ್ನು ಜಾಸ್ತಿ ಮಾಡಬಹುದು. ಎರೇಸಿಂಗ್ ಫೀಚರ್, ಕಟ್ಔಟ್ ಮಾಡುವಂತ ಫೀಚರ್ ಮತ್ತು ಎಕ್ಸ್ಟೆಂಡ್ ಮಾಡುವಂತ ಫೀಚರ್ ಅಲ್ಲ. ನಮಗೆ ಗ್ಯಾಲರಿ ಒಳಗೆ ಈ ಫೋನಲ್ಲಿ ನಮಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್, ಆಪ್ಟಿಕಲ್ ಇನ್ ಡಿಸ್ಪ್ಲೇ, ಫೇಸ್ ಅನ್ಲಾಕ್ ಸಹ ಇದೆ. ಎರಡು ಕೂಡ ತುಂಬಾ ಫಾಸ್ಟ್ ಆಗಿ ಕೆಲಸವನ್ನು ಮಾಡುತ್ತೆ ಮತ್ತು ವೈಡ್ L1 ಸೆಕ್ಯೂರಿಟಿ ಕೂಡ ನಮಗೆ ಇದರಲ್ಲಿ ಸಿಗ್ತಾ ಇದೆ. ಇನ್ನು ಬ್ಯಾಟ್ರಿಗೆ ಬಂತು ಅಂದ್ರೆ 5500 mAh ಕೆಪಾಸಿಟಿ ಬ್ಯಾಟ್ರಿ ಮತ್ತು ಬಾಕ್ಸ್ ಒಳಗೆ 45 ವ್ಯಾಟ್ನ ಚಾರ್ಜ್ ಅಂತ ಅಂದ್ರೆ ನಮಗೆ ಈ ಫೋನಲ್ಲಿ XOS 15 ಆಂಡ್ರಾಯ್ಡ್ 15 ಬೇಸ್ಡ್ OS. ಇವ್ರು ಹೇಳೋ ಪ್ರಕಾರ ಈ ಫೋನ್ಗೆ 2 ವರ್ಷಗಳ OS ಅಪ್ಡೇಟ್ ಮತ್ತು 3 ವರ್ಷಗಳ ಸೆಕ್ಯೂರಿಟಿ ಪ್ಯಾಚ್. ನೋಟ್ ಅಲ್ಲಿ ಬೇಜಾನ್ ಫೀಚರ್ಗಳಿದೆ ಆಯ್ತಾ. ಸೊ ನೀವು ಸಮ್ಮರೈಸ್ ಮಾಡುವಂಥದ್ದು, ಟೆಕ್ಸ್ಟ್ ಅನ್ನು ಇಂಪ್ರೂವ್ ಮಾಡುವಂಥದ್ದು ಮತ್ತು ಸ್ಪೆಲ್ಲಿಂಗ್ ಎಲ್ಲ ಕರೆಕ್ಟ್ ಮಾಡುವಂಥದ್ದು, ಈ ರೀತಿ ಕೆಲವೊಂದು ಫೀಚರ್ಗಳಿದೆ. 4X ನಮಗೆ ಸಿಗ್ತದೆ. ಇದು ಒಂದು ರೀತಿ. ಇನ್ನು ಸ್ಪೀಕರಿಗೆ ಬಂತು ಅಂದರೆ ಡ್ಯುಯಲ್ ಸ್ಪೀಕರ್ ಕ್ವಾಲಿಟಿ ಚೆನ್ನಾಗಿದೆ. ಐರಸ್ ಆಡಿಯೋನ ಸಪೋರ್ಟ್ ಮಾಡುತ್ತೆ. ಡ್ಯುಯಲ್ ಬ್ಯಾಂಡ್ ಜೊತೆಗೆ Wi-Fi 5 ಮತ್ತು Wi-Fi 6 ಕೂಡ ಸಿಗ್ತದೆ. ಸೂಪರ್ ವಿಷಯ. Bluetooth 5.4 ಕೊಟ್ಟಿದ್ದಾರೆ.